ನಾವೆಲ್ಲ ಖುಷಿಯಾಗಿದ್ವಿ, ನಗ್ತಾ ಇದ್ವಿ, ನಗ್ತಾ ನಗ್ತಾ ಮಾತಾಡ್ತಾ ಇದ್ವಿ. ಆದ್ರೆ ನಾವು ಒಂದು ಪವರ್ನ ಕಳ್ಕೊಂಡಿದ್ವಿ, ಒಂದು ಶಕ್ತಿನ ಕಳ್ಕೊಂಡಿದ್ವಿ. ಆ ಡಾನ್ಸು, ಆ ಫೈಟ್ಸು, ಆ ಖಡಕ್ ಡೈಲಾಗ್ಸು, ಅದೆಲ್ಲದಕ್ಕೂ ಪ್ರೇಕ್ಷಕರಿಂದ, ಅಭಿಮಾನಿಗಳಿಂದ ಬರುವಂತ ಶಿಳ್ಳೆ ಚಪ್ಪಾಳೆ ಇವತ್ತು ನಮಗೆ ಕೇಳಿಸ್ತಾ ಇಲ್ಲ. ಆದ್ರೆ ಅವ್ರು ನಮ್ಮೊಳಗೆ, ಅಭಿಮಾನಿಗಳ ಹೃದಯದೊಳಗೆ ಹರಡಿರೋ ಬೆಳಕು ಇವತ್ತಿಗೂ ಯಾವತ್ತಿಗೂ ಹಾಗೆ ಇರುತ್ತೆ. ಒಂದೇ ಸಾಲಲ್ಲಿ ಹೇಳಬೇಕು ಅಂದ್ರೆ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಅವನೇ ರಾಜಕುಮಾರ. ಇಡೀ ದೇಶ ಅಪ್ಪುಕೊಂಡಿರುವಂತ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು. ಸೊ ಅವ್ರಿಗಾಗಿ ಸೈಮಾ ಒಂದು ಸ್ಪೆಷಲ್ ಟ್ರಿಬ್ಯೂಟ್ ಮಾಡ್ತಾ ಇದೆ. ಒಂದು ಪುಟ್ಟ ಮಗುವಿನ ಅಳು ನಗುವಾಗಿ ಬದಲಾದಾಗ ಒಂದು ಮನೆ ಬೆಳಗುತ್ತದೆ. ಆ ಮಗುವನ್ನು ನಾವು ಚಿನ್ನ, ರನ್ನ, ಮುನ್ನ, ಮುದ್ದು, ಗುಂಡು, ಗೊಂಬೆ, ಹೀಗೆ ಅನೇಕ ಹೆಸರುಗಳಿಂದ ಕರೆಯುತ್ತೇವೆ. ಆದರೆ ಆ ಮಗುವಿನ ನಗು ಒಂದು ರಾಜ್ಯವನ್ನೇ ಬೆಳಗಿದರೆ ಇಡೀ ರಾಜ್ಯ ಆ ಮಗುವನ್ನ ಪ್ರೀತಿಯಿಂದ ಅಪ್ಪು ಎಂದು ಕರೆಯುತ್ತೇವೆ. ಬಾಲ್ಯದಲ್ಲಿನ ಮುಗ್ಧತೆಯ ನಗುವನ್ನು ಜೀವಮಾನ ಪೂರ ಉಳಿಸಿಕೊಂಡ ಸ್ಫೂರ್ತಿಯ ಚಿಲುಮೆ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಕರ್ನಾಟಕ ನಟ ಸಾರ್ವಭೌಮರ ಮನೆಯ ಅತ್ಯಂತ ಕಿರಿಯ ರಾಜಕುಮಾರನಂತೆ ಹುಟ್ಟಿದ ಮಾಸ್ಟರ್ ಲೋಹಿತ್ ಗರ್ಭದಲ್ಲೇ ನಟನ ಪ್ರೌಢಿಮೆಯನ್ನು ರೂಢಿಸಿಕೊಂಡು ಬಂದವರಂತಿದ್ದರು. ನಡೆಯಲು ಕಲಿಯುತ್ತಿದ್ದಂತೆ ಸಮರಕಲೆ ಪ್ರದರ್ಶಿಸಿ ತೊದಲು ನುಡಿಯುವ ಸಮಯದಲ್ಲೇ ಗಾನ ಕೌಶಲ್ಯ ಮೆರೆದು ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ರಾಷ್ಟ್ರ ಪ್ರಶಸ್ತಿ ಗಳಿಸಿದ ವಿಶೇಷ ಕುಡಿ. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಒಬ್ಬ ಪ್ರಬುದ್ಧ ನಟ ಮಾಡಬಹುದಾದ ಎಲ್ಲ ಸಾಹಸಗಳನ್ನು ಬಾಲ್ಯದಲ್ಲೇ ಮಾಡಿದ ಹೆಗ್ಗಳಿಕೆ ಅಪ್ಪು ಅವರದ್ದು. ಭಕ್ತ ಪ್ರಹ್ಲಾದನಂತಹ ಪೌರಾಣಿಕ ಚಿತ್ರ, ಚಲಿಸುವ ಮೋಡಗಳು ಚಿತ್ರದಲ್ಲಿ ಕಡು ಬಡವನ ಪಾತ್ರ, ಹೆಣ್ಣಿಗೆಂದು ಅಂದ ಕೊಟ್ಟನು, ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಬೆಟ್ಟದ ಹೂ ಚಿತ್ರದ ಹಳ್ಳಿಗಾಡಿನ ಹುಡುಗನ ಪಾತ್ರಗಳು ಇನ್ನೂ ಅಭಿಮಾನಿಗಳ ಹೃದಯದಲ್ಲಿ ಹಾಸುಹೊಕ್ಕಾಗಿದೆ. ಯಾರಿವನು ಚಿತ್ರದಲ್ಲಿ ಶ್ರೀಮಂತ ಮನೆತನದ ಸುಸಂಸ್ಕೃತ ಪಾತ್ರ. ಬಂದ್ರೇನೆ ನಾ ಹುಡ್ಡಬ್ಬ ಮಾಡ್ಕೊಳ್ಳೋದು, ಇಲ್ದೇರೆ ನಾ ಹುಡ್ಡಬ್ಬ ಮಾಡ್ಕೊಳ್ಳಲ್ಲ. ತಂದೆಯ ಗರಡಿಯಲ್ಲಿ ಪಳಗಿ ಅವರ ನಟನ ಪ್ರೌಢಿಮೆಯ ಜೊತೆ ಜೊತೆಗೆ ಸರಳತೆ, ನಿಷ್ಕಲ್ಮಶ ಪ್ರೀತಿ, ಎಲ್ಲರನ್ನೂ ಗೌರವಿಸುವ ಗುಣಗಳನ್ನು ರೂಢಿಸಿಕೊಂಡು ತಾಯಿಯ ದಕ್ಷತೆ, ವ್ಯವಹಾರದಲ್ಲಿನ ಜಾಣ್ಮೆ, ನಿರ್ಮಾಣ ಕೌಶಲ್ಯಗಳನ್ನು ರೂಢಿಸಿಕೊಂಡರು. ಮಾಸ್ಟರ್ ಲೋಹಿತ್ ಮಿಸ್ಟರ್ ಪುನೀತ್ ರಾಜ್ಕುಮಾರ್ ಆಗಿ ಬೆಳ್ಳಿ ಪರದೆಯ ಮೇಲೆ ಅಪ್ಪು ಆಗಿ ಮರುಹುಟ್ಟು ಪಡೆದದ್ದೇ ಇಡೀ ಕರ್ನಾಟಕವಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗ ಹೆಮ್ಮೆ ಪಡುವಂತಹ ನಟ, ನೃತ್ಯಪಟು, ಸಮರಕಲೆ ನಿಪುಣ, ಗಾಯಕ, ನಿರ್ಮಾಪಕ, ಮಾನವೀಯ ಸಾಮಾಜಿಕ ಮೌಲ್ಯಗಳನ್ನು ಸಾರುವ ರಾಯಭಾರಿಯಾಗಿ ಜನಮಾನಸದಲ್ಲಿ ಅಜರಾಮರರಾಗಿರುವ ನಮ್ಮ ಪ್ರೀತಿಯ ಅಪ್ಪುವಿಗೆ ನಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಅಪ್ಪು. ನೀವು ಯಾವಾಗಲೂ ಇದ್ದೀರಿ, ನಮ್ಮೊಟ್ಟಿಗೆನೇ ಇದ್ದೀರಿ, ಸ್ಫೂರ್ತಿ ತುಂಬಿಸ್ತಾನೆ ಇದ್ದೀರಿ ಅಂತ ಹೇಳ್ತಾ, ಶಿವಣ್ಣ, ಐ ರಿಕ್ವೆಸ್ಟ್ ಯು, ನೀವು ಹಾಗೂ ನಿಮ್ಮ ಕುಟುಂಬದವ್ರ ಜೊತೆಗೆ ವೇದಿಕೆ ಮೇಲೆ ಬಂದು ನಮ್ಮ ಪವರ್ ಸ್ಟಾರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತಾ ಇದೀವಿ. ಅಣ್ಣ ಬನ್ನಿ. ಹಾಗೇನೆ ರಾಕಿಂಗ್ ಸ್ಟಾರ್ ಯಶ್, ಕಮಲ್ ಸರ್, ರಣವೀರ್, I request you to come on stage. ಶಿವಣ್ಣ, ಈ ಒಂದು ಟ್ರಿಬ್ಯೂಟ್ ನೋಡಿದ ಮೇಲೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ತುಂಬಾ ಆಕ್ಚುಲ್ ಆಗಿ ಬಹಳ ಕಷ್ಟ ಆಗುತ್ತೆ ಮಾತಾಡಕ್ಕೆ, ಯಾಕಂದ್ರೆ ಅವನ್ನ ಇಲ್ಲ ಅಂತ ಅನ್ಕೊಳ್ಳೋದೆ ತುಂಬ. ಯಾಕಂದರೆ ನಾವು ತಿಳ್ಕೊಂಡೇ ಇಲ್ಲ ಅವನು ಇಲ್ಲ ಅಂತ ಯಾವತ್ತೂ ಇದ್ದಾನೆ. ಅದಕ್ಕೆ ನಾನು ಯಾವ ಸಮಾರಂಭಕ್ಕೆ ಹೋದರೂ ಐ ಡೋಂಟ್ ಟೆಲ್
ಅಪ್ಪು ಐ ಮಿಸ್ ಯು ಅಂತ ಹೇಳಿದ್ದಾರೆ, ಬಿಕಾಸ್ ಅಪ್ಪು ಇಸ್ ಆಲ್ವೇಸ್ ಇನ್ ಅಸ್. ಆಲ್ವೇಸ್ ಐ ಸೇ ಐ ಲವ್ ಯು ಅಪ್ಪು, ವಿಲ್ ಬಿ ಲವಿಂಗ್ ಯು ಅಪ್ಪು, ವಿಲ್ ಬಿ ಆಲ್ವೇಸ್ ಲವಿಂಗ್ ಹಿಮ್. ನನಗೂ ಅವನಿಗೂ 13 ವರ್ಷ ಡಿಫ್ರೆನ್ಸ್. ಐ ಥಿಂಕ್ ಅವನ ಮಗುವಾಗಿಂದ ನಾನು ನೋಡಿದ್ದೀನಿ. ನಾನು ಏನೋ ಒಂದು ಆದಷ್ಟು ತುಂಬ ಬೇಗ ಹೋಗಿದ್ದಿದೆಯಲ್ಲ, ಅದು ನೋವು ಸಂಕಟ ಅಷ್ಟೇ. ತುಂಬ ನೋವಾಗುತ್ತೆ. ಐ ಥಿಂಕ್ ಭಾಳ ಕಷ್ಟ ಆಗುತ್ತೆ. ಬಟ್ ಅವನು ಯಾವತ್ತೂ ನಮ್ಮ ಜೊತೆಲಿ ಇರ್ತಾನೆ, ಯಾವತ್ತೂ ಇರ್ತಾನೆ. ವಿ ಲವ್ ಹಿಮ್. ವಿ ಲವ್ ಯು ಅಪ್ಪು. ಅಂಡ್ ಕಮಲ್ ಸರ್, ಐ ಆಮ್ ಶೋರ್ ನಿಮಗೂ ನಮ್ಮ ಅಪ್ಪು ಅವ್ರ ಜೊತೆಗೆ ಒಂದು ಒಡನಾಟ ಇರುತ್ತೆ, ಒಂದು ಪ್ರೀತಿ ಇದೆ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೀರಿ. It is not only Sivanna, the whole family who lost a child, a brother, even me. I feel the loss. I went home, I saw how heartbroken they were when that happened. But then he has left behind a lot of happiness, a lot of happy fans, and that's what we'll have to console ourselves with. That's what I will ask my brother to console himself with, and the family. Thank you. ಥ್ಯಾಂಕ್ ಯು ಸೋ ಮಚ್ ಕಮಲ್ ಸರ್. ಅಂಡ್ ಅಫ್ಕೋರ್ಸ್ ಯಶ್, ನಿಮಗೂ ಕೂಡ ಒಂದು ತುಂಬಾ ಅದ್ಭುತವಾದ ಒಡನಾಟ ಇದೆ ಆಕ್ಚುಲಿ ನಮ್ಮ ಅಪ್ಪು ಅವ್ರ ಜೊತೆಗೆ. ಐ ಆಮ್ ಶೋರ್ ಲಾಸ್ಟ್ ಆ ಒಂದು ಈವೆಂಟ್ ಅಲ್ಲಿ ಕೂಡ ಶಿವಣ್ಣ ನೀವೇ ಆಕ್ಚುಲಿ ಇದ್ದು ಅಪ್ಪು ಅವ್ರ ಜೊತೆಗೆ ಆ ಒಂದು ಸ್ಟೇಜ್ ಮೇಲೆ ಆ ಒಂದು ಕಾಲ ಕಳೆದಿದ್ದುಂಟು. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ನಂಬಕ್ಕಾಗಲ್ಲ ನೋಡಿ, ಲಾಸ್ಟ್ ಟೈಮ್ ನಾನು ಶಿವಣ್ಣ ಅಪ್ಪು ಅವ್ರು ಇದೇ ತರ ಸ್ಟೇಜ್ ಮೇಲೆ ಸಿಕ್ಕಿದ್ದು. ಅದಾದ್ಮೇಲೆ ನಂಬಕ್ಕಾಗಲ್ಲ. ಅದ್ರ ಬಗ್ಗೆ ಅವ್ರುಗಳಿಗೆ ಎಷ್ಟು ನೋವಿದೆಯೋ ಇಡೀ ಕರ್ನಾಟಕಕ್ಕೆ ಅಷ್ಟು ನೋವಿದೆ. ಅದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಅವ್ರು ಇಡೀ ಕರ್ನಾಟಕದ ಮನೆ ಮಗ. ಏನು ಹೇಳಕ್ಕಾಗತ್ತೆ ಅಷ್ಟೇ. ಇವತ್ತು ಎಲ್ಲೋ ಅವ್ರು ಎಲ್ಲಿದ್ರು ನೋಡ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ. ಈ ಒಂದು ದಿನ, ಈ ಒಂದು ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೆದಿರೋದು ಅವ್ರಿಗೆ ಬಹಳ ಖುಷಿ ತಂದಿರುತ್ತೆ ಅನ್ನೋದು ನನ್ನ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್ ಯಶ್. ಅಂಡ್ ಹಾಗೆ ರಣವೀರ್, some losses are irreplaceable. When you contribute to that degree to society, when you pass, the entire nation was in mourning. I remember that day. The best thing you can do is celebrate them, fondly remember them, take inspiration, work hard, work sincerely to serve and entertain people and continue that glowing legacy. ಶಿವಣ್ಣ ಅಪ್ಪು ಅವ್ರಿಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಒಂದು ಹಾಡು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. Thank you so much. And special tribute to Namma Power Star Punit Rajkumar from the idee ತಂಡದಿಂದ
ಫ್ರಮ್ ದಿಗ್ಗಜರಿಂದ. ಐ ಥಿಂಕ್ ಬೇರೆ ಅಪ್ಪು, ವಿ ಮಿಸ್ ಯು. ನನಗೆ ಗೊತ್ತು ನೀವು ಇದ್ದೀರಿ. ಯು ಆರ್ ಬ್ಲೆಸ್ಸಿಂಗ್ ಅಸ್. ನೀವು ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನಮ್ಮನ್ನು ಬ್ಲೆಸ್ ಮಾಡ್ತಿದ್ದೀರಿ ಅಂತ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ವಿ ಲವ್ ಯು ಶಿವಣ್ಣ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಕಮಲ್ ಸರ್. ಥ್ಯಾಂಕ್ ಯು ಯಶ್. ಥ್ಯಾಂಕ್ಸ್ ರಣವೀರ್. ಥ್ಯಾಂಕ್ಸ್ ಅ ಲಾಟ್. ಕೊಡುವ ದೀಪವಿದು ನಂದ ದೀಪವೇ